ಈ ಸಲ ಕಬ್ಬು ಒಯ್ದಿದ್ರೆ 4,000 3,500 ರೂಪಾಯಿ ಹೇಳ್ತಾ ಇದಾರೆ ರೈತರ್ರಿ. ಆದ್ರೆ ಈಗ್ರಿ ಕಟಾವ್ ಬಂದಿದ್ರಿ. ಈಗ ಬರೇ ಈಗ ನಾವು ಇಷ್ಟು ನೋಡಾಕಾಗ್ಲಿ ಇನ್ನು ಮುಂದುವರದ್ರಂದ್ರಿ ಇನ್ ಏನತ್ಲ ಒಂದ್ ಎಕರೆಕ್ರಿ 4,000 ರೂಪಾಯಿ ನಮ್ಗೆ ಉಳಿತೈತಿ. 40,000 ರೂಪಾಯಿ ನಮ್ಗೆ ಲಾಸ್ ಬರ್ತೈತ್ರಿ. ಯಾಕಂದ್ರೆ ಇನ್ನ ಕಟಾವ್ ಮಾಡಿ ಬೆಳಿ ಮಾಡ್ಬೇಕಾಗ್ತೈತ್ರಿ. ನಿರ್ಧಾರ ಲಗುಟ್ ತಗೋಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಎಲ್ಲಾ ಸರ್ಕಾರನು ಒಟ್ಟುಗೂಡಿಸಿ ಅದ ಏನೈತ್ರಲ್ಲ ಅದು ಪಟ್ನ ನಿರ್ಧಾರ ತಗೋಬೇಕ್ರಿ. ಇಲ್ಲಾದ್ರ ನಮ್ ಭಾರತನ ಹಿಂದ್ ಉಳಿದೈತ್ರಿ. ಯಾಕಂದ್ರ ಭಾರತ ಮುಂದತ್ತಾರಿ ಹಿಂದ್ ಹಾಕ್ತಾರ್ರಿ. ಸ್ವಾಮಿ ವಿವೇಕಾನಂದರು ಹೇಳಿದಂಗ ನಮ್ದು ರೈತರು ಏನೈತ್ರಲ್ಲ ತಳಾಂತರನ ಎಲ್ಲಾ ದೇಶಕ್ಕೆ ನಮ್ಮ ಅನ್ನ ಕೊಡ್ತೈತ್ರಿ. ಆದ್ರೆ ನಾವು 4 ದೇಶ ಅಡ್ಡಾಡಿ ಬಂದನ್ಕರೆ ಇಷ್ಟ ಬೆಳೆಗಳ ರೈತರ ಬೆಳೆದಂತ ಎಲ್ಲಾ ಇಲ್ಲಿಂದನೇ ಹೋಗ್ತೈತ್ರಿ. ಅಲ್ಲಿಂದ ಪೆಟ್ರೋಲ್ ಎಲ್ಲೋ ದುಬೈದಿಂದ ಬಂದ್ರು ಸರ್ತಿ ಅಲ್ಲಿ ರೇಟ್ ಇಲ್ಲಿ ನೀರಿನ ರೇಟ್ ರೀ. ಅಲ್ಲಿ ದುಬೈದಾಗ ನೀರಿನ ರೇಟ್ ಇಲ್ಲಿ ನೀರಿನ ರೇಟ್ ಅಲ್ಲಿ ದುಬೈದಾಗ ಇರ್ತೈತ್ರಿ. ಮನುಷ್ಯರ ನೀರ್ ಕುಡಿಯೋದು ಕಡಿಮೆ ರೀ. ಇಲ್ಲೇ ಪೆಟ್ರೋಲ್ ಎಲ್ಲಾ ಯೂಸ್ ಮಾಡ್ತೀವ್ರಿ ನಾವು. ಆದ್ರ ಇಲ್ಲಿಂದ ರಫ್ತು ಮಾಡ್ಕೊಡ್ದ ಅವ್ರ ಆ ನಮನಿ ರೇಟ್ ಇರ್ತೈತಿ. ನಮ್ದು ನೀರ್ ಅಂದ್ರ ಅಷ್ಟ ಬಂಗಾರ ಇದ್ದಂಗ್ರಿ. ಆದ್ರ ಬಂಗಾರ ಆ ರೇಟ್ ಐತ್ರಿ. ಮತ್ತ ಈ ಕಬ್ಬಿನ ರೇಟ್ ಬಂಗಾರನ ರೀ. ಇಲ್ಲಿಂದ ಓದ್ಕೇಸಿಂದ ಎಲ್ಲಾ ರಫ್ತು ಮಾಡ್ಕೊಂಡ್ ಎಲ್ಲಾ ದಿವಾಳಿ ಎಲ್ಲಾ ಹಿಡ್ಸಾತಾರ್ರಿ. ಅದನ್ನ ಸಡನ್ಲಿ ನಿರ್ಧಾರ ತಗೊಂಡ ಮುಂದಿನ ಬೆಳಿಗ್ಗೆ ಅನ್ನೋದ ನಿರ್ಧಾರ ತಗೊಂಡ ಅದನ್ನ ಫಿಕ್ಸ್ ಮಾಡಿ ಲಗುಟ ಆದಷ್ಟು ಮೆಟ್ಟಿಗೆ ಅದನ್ನ ಒಳ್ಳೆ ರೀತಿಯಿಂದ ನಿರ್ಧಾರ ತಗೋಬೇಕನ್ನುವಂತ ವಿನಂತಿ ಮಾಡ್ಕೊಂಡು ನಾ ಹೇಳ್ತೀನಿ. ಧನ್ಯವಾದಗಳು.